ಫಸ್ಟ್ ಆಫ್ ಆಲ್ ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡು ಮೀಡಿಯಾದವ್ರಿಗೆ. ಯಾಕಂದರೆ ನಾವು ಬಿಗಿನಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಿಂದ ಇವಾಗ ಗಂಟನೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸಪೋರ್ಟೇ ನಮ್ಮನ್ನು ಗೆಲ್ಸಿರೋದು ಇಷ್ಟು ಗಂಟನೂ. ಸಿನಿಮಾ ತುಂಬ ತುಂಬ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ. ಅದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾರು. ಸಿನಿಮಾ ಗೆದ್ದಿದೆ. ಯಾಕಂದರೆ ಪ್ರೇಕ್ಷಕರು ಇವಾಗ ನೀವು ಹೆಂಗೆ ರಿವ್ಯೂ ಮಾಡಿದ್ರು ಅದು ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಹತ್ತಿದ್ದು ನೋಡಿದ್ವಿ. ಸ್ವಲ್ಪ ಜನ ಎಮೋಷ್ನಲಿ ಕನೆಕ್ಟ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಹೌದು, ಇನ್ನೂ ಹಿಂಗೆ ಈ ಥರ ಇದೆ, ಇದೆಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ನೋಡಿದ್ದೀವಿ. ಸೊ ಹಂಗಾಗಿ ಗೆದ್ದಿರೋ ಖುಷಿ ನನಗೆ ತುಂಬ ಇದೆ. ಎಸ್ ಸರ್, ಅಂದರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಮಾಸ್ ಹೀರೋನು ಟಾಪ್ ಹೀರೋಗಳು ಇರಬೇಕು, ಮಾಸ್ ಸ್ಟೋರಿ ಇರಬೇಕು, ಒಂದು ಬಾಂಬ್ಗಳು ಬ್ಲಾಸ್ಟ್ ಆಗಬೇಕಂತ ಟೈಮಲ್ಲಿ ಹಳ್ಳಿ ಸೊಪ್ಪಟ್ಟು ಇರ್ಕೊಂಡು ಮಾಸ್ ಸಿನಿಮಾ ಕತೆ ಯಾವಾಗಲೂ ಹೇಳೋದಾದ್ರೆ ಕತೆ ತಾಯಿ ಗೆಲ್ತಾಳೆ, ಅದೊಂದು ಸತ್ಯ. ಅದು ಈ ಸಿನಿಮಾ ಬಂದ್ಬಿಟ್ಟು ಸಾಕ್ಷಿ ಅದಕ್ಕೆ. ಹಾಗಾಗಿ ಯಾವ ಹೀರೋನು, ಯಾವ ದೊಡ್ಡ ಹೀರೋ, ಅವ್ರು ಯಾರು ಇಲ್ಲದೇನೋ ಈ ಗೆದ್ದಿರೋ ಕತೆ. ಸಿಂಪಲ್ ಆಗಿ ಹೇಳಕ್ಕೆ ಹೋದ್ರೆ ಕತೆ ಮತ್ತು ಒಂದು ನಿರ್ಮಾಪಕರ ಒಂದು ದೊಡ್ಡ ಶಕ್ತಿ ಅವ್ರ ನಂಬಿಕೆ ಗೆದ್ದಿದೆ. ಕರ್ನಾಟಕ ಚಿತ್ರರಂಗದ ಒಂದು ಏನು ನಮ್ಮ ಅಣ್ಣವರು ಹಾಡಿನ ಒಂದು ಟೈಟಲ್ ಹಾಡಲ್ಲಿ ಒಂದು ಟೈಟಲ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಎಷ್ಟು ಪ್ಲಸ್ ಆಗುತ್ತೆ ಸಿನಿಮಾಗೆ? ಹೌದೌದು ಸರ್. ಯಾಕಂದರೆ ಇವಾಗ ನಾವು ಮೊದಲನಾಗಿ ನಾವು ಆರ್ಟಿಸ್ಟ್ ಆಗಲಿ ಇಲ್ಲ ಬೇರೆಯವರಾಗಲಿ ಈ ಟೈಟ್ಲಿಗೆ ಎಲ್ಲ ಬಂದ್ಬಿಟ್ಟು ಕಮಿಟ್ ಆಗಿಬಿಟ್ವಿ. ಏನು ಅದು ಬಿಟ್ಟು ಬೇರೆ ಏನಿದೆ ಅದು ಅದರ ಸೈಡಿತ್ತಲ್ಲಿ ಈ ಟೈಟ್ಲಿಗೆ ಕಮಿಟ್ ಆಗಿದೆ. ಅಣ್ಣವ್ರು ಆಡಿದ ಒಂದು ವರ್ಡ್ ನಾವು ಗೆಲ್ಲೋದಕ್ಕೆ ದೊಡ್ಡ ಶಕ್ತಿ ಇರುತ್ತೆ. ಹೌದೌದು, ನಿಜ. ಇವಾಗ ವೈಯಕ್ತಿಕವಾಗಿ ಸಿನಿಮಾದ ನಾಯಕನೇ ಮೊದಲದಿಂದ ಇಲ್ಲ ಬೇಜಾರಿದೆ ನಿಮಗೆ? ಒಂದು ಕಡೆ ತುಂಬ ಬೇಜಾರಿದೆ. ಯಾಕಂದರೆ ಮೊನ್ನೆ ತನಕ ಪ್ರಮೋಷನ್ ಜೊತೆಗಿದ್ರು, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಎಲ್ಲ ಕಡೆ. ಇವಾಗ ಇಲ್ಲ. ಮತ್ತು ಇದೇನೆಂದರೆ ಇವಾಗ ಯಾವುದೇ ಕಾರಣಕ್ಕೂ ಹೆಣ್ಣು ಮೋಸ ಆಗಬಾರ್ದು ಒಂದು ಕಡೆ ಇರಲಿ. ಅದೇ ಕಡೆ ತಪ್ಪು ಮಾಡಿದವ್ರದ್ದು ಏನು ತಪ್ಪು ಮಾಡಿದವರು ಏನೂ ಆಗಬಾರ್ದು ಮತ್ತೊಂದು ಕಡೆ. ಯಾಕಂದರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಅಂತ ಬಂದ್ಬಿಡುತ್ತೆ. ಇಲ್ಲಿ ಏನು ಮೋಸ ಮಾಡೋದು ಬಂದ್ಬಿಡುತ್ತೆ. ಹೌದೌದೌದು. ಇನ್ನೊಂದೇನೆಂದರೆ ಅವರು ಯಾಕಂದರೆ ಈಗ ಜೊತೆಗಿದ್ದವರು ಇದ್ರ ಮೇಲೆ ನಾವು ಮಾತಾಡ್ಬೋದಾಗಿತ್ತು. ಅವರೇನು ಜಗಳ ಆಗಿದ್ರು ಅದನ್ನು ತೀರ್ಸ್ಕೋಬೋದಾಗಿತ್ತು. ಯಾಕಂದರೆ ತುಂಬ ಸಮಯ ಇದ್ದಿದೆ ಅದಕ್ಕೋಸ್ಕರ. ಅದನ್ನು ಇವಾಗಲೇ ಮಾತಾಡಬೇಕು, ಇವಾಗಲೇ ಇದು ಮಾಡಬೇಕು ಅಂತೆಲ್ಲ ಏನು ಇದಿಲ್ಲ. ಏನು ಮೋಟನ ಗೊತ್ತಿಲ್ಲ ಮಾಡ್ಕೊಂಡವ್ರೆ. ಒಂದು ಹೆಣ್ಮಗು ಬಂದು ಅಳ್ತಾ ಇದೆ, ಅವ್ರ ವೈಫ್ ಅಳ್ತಾ ಇದ್ದಾರೆ. ಇಷ್ಟೊಂದು ಜನ ನಮ್ಮ ಹೊತ್ತು ನಮ್ಮೆಲ್ಲ ಊಟ ಹಾಕ್ದವರು ಕೊಡಿದವರು ಇವರೆಲ್ಲ ಯಾರು ಮನುಷ್ಯರೇ ಇಲ್ಲ ನಮ್ಮಂದ್ರೆ. ಅವ್ರೊಬ್ಬರಿಗೋಸ್ಕರ ಸಿನಿಮಾ ನೋಡ್ತೀರಿ ಅಂತ ಏನೋ ಮೀಡಿಯಾದಲ್ಲಿ ಏನೋ ಬರ್ತಾ ಇದೆ, ಎಲ್ಲೋ ಬರ್ತಾ ಇದೆ. ಒಂದು ಕಡೆ ಕೋಪ ಇದ್ರು ಕೂಡ ಒಂದು ಕಡೆ ಬೇಜಾರು ಇದೆ. ನಾವೆಲ್ಲ ಮಾತಾಡೋಕ್ಕೂ ಆಗಲ್ಲ. ನಾವು ಮಾತಾಡೋ ಹೊಸಬ್ರು ಇವನೇನು ಕಿತ್ತಾಕ್ಬಿಟ್ಟ ಅಂತ ಒಂದು ಕಡೆ ಇದೆ. ಹೌದು, ಅದು ಬೇರೆ. ಏನಾಗ ಅವ್ರು ಮಾತಾಡ್ತಾರೆ. ಫೋನ್ ಅವರು ಮೀಡಿಯಾದವ್ರು ರಿಟರ್ನ್ ಕಾಲ್ ಮಾಡಿದ್ರೆ ಫೋನ್ ಇರ್ತಾ ಇಲ್ಲ ಅವರು. ಯಾಕಂದರೆ ಅವರು ಒಂದು ಹೆಣ್ಮಗು ಅಲ್ವಾ, ಅವ್ರನ್ನ ತೋರಿಸ್ಬೇಡ ಮೀಡಿಯಾದಲ್ಲಿ ತೋರಿಸ್ಬಾರ್ದಾಗಿತ್ತು. ಎಲ್ಲರಿಗೂ ಬಂದ್ಬಿಟ್ಟು ದುಡಿತಾ ಇದೀವಿ ಅಷ್ಟೇ. ಯಾರು ಬಂದ್ಬಿಟ್ಟು ಯಾರು ಮೋಸ ಮಾಡ್ತಾ ಇಲ್ಲ, ನಾವು ಲಾಟ್ರಿ ನಡೆಸ್ತಾ ಇದ್ದಿಲ್ಲ, ನಾವು ಇನ್ನೂ ಏನೂ ಮಾಡ್ತಾ ಇಲ್ಲ. ನಾವು ಸಿನಿಮಾ ಓಟೋ ಪಾರ್ಕ್ ಮಾಡ್ತಾ ಇದ್ದೀವಿ. ಏನೋ ಇವಾಗ ನಮ್ಮನ್ನೆಲ್ಲ ನಂಬ್ಕೊಂಡು ಒಬ್ರು ಬಿಟ್ಟಾಕವ್ರು, ಅವ್ರನ್ನೆಲ್ಲ ಪ್ರೇಕ್ಷಕರಿಗೋಸ್ಕರ ಎಲ್ಲ ಬಂದು ಪ್ರೇಕ್ಷಕರಿಗೋಸ್ಕರ ಮಾಡಿರೋ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಬರೋ ಲಾಭದಲ್ಲಿ 30% ನಾವು ಬಂದ್ಬಿಟ್ಟು ಗಡಿಯಲ್ಲಿ ನಮ್ಮನ್ನು ಕಾಯ ಯೋಧರು ಕೊಡ್ತೀವಿ ಅಂತ ಹೇಳಿದ್ದೀವಿ. ಇಷ್ಟಕ್ಕೂ ಬುದ್ಧಿಯಿಂದ ಮಾಡಿದ್ರೆ ಅದು ತುಂಬ ತಪ್ಪು ಅನ್ಕೋತೀನಿ ನಾನು. ಯಾಕಂದರೆ ಎರಡು ಕಡೆ ಕುಲಕುಶವಾಗಿ ವಿಚಾರಿಸಿ ಏನು ಬೇಕಾದ್ರೂ ಮಾಡಲಿ, ತೊಂದರೆನೇ ಇಲ್ಲ. ಇಲ್ಲಿ ತಪ್ಪು ರೈಟ್ ಹೇಳೋದಕ್ಕೆ ನಾನೇನು ಕೋರ್ಟ್ ಇಲ್ಲ, ಜಡ್ಜ್ ಇಲ್ಲ. ಅದಕ್ಕಿಂತ ಇದೆ, ಕಾನೂನಿದೆ. ಅದರ ಅಂದ್ರೆ ಏನು ಬೇಕಾದ್ರೂ ಆಗ್ಬೋದು. ಇದು ತುಂಬ ಜೀವನ ಒಂದು ಸಾಯಿಸೋ ಒಂದು ಕಾರ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ನಾವೆಲ್ಲ ಇದೀವಿ ಸರ್. ನೆಕ್ಸ್ಟ್ ಸೂಪರ್ ಓಕೆ ಸರ್. ನಾನು ನಿವಾಸ್ ಸತೀಶ್ ಸರ್ ಜೊತೆ ಮಾಡ್ತಾ ಇದ್ದೀನಿ, ಪ್ರಭಾಕರ್ ಸರ್ ಮಗ ವಿನೋದ್ ಪ್ರಭಾಕರ್ ಜೊತೆ ಮಾಡ್ತಾ ಇದ್ದೀನಿ. ಸೊ ತುಂಬ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ನಮ್ಮ ಈ ಸಿನಿಮಾ ರೈಟ್ರು ನಮ್ಮ ಆನಂದ್ ಸರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ತುಂಬ ಪ್ರಾಜೆಕ್ಟ್ ಹೋಗ್ತಾ ಇದೆ ಸರ್ ನನಗೆ.